ನಮಸ್ತೆ ಸ್ನೇಹಿತರೆ, ಡಿವೈನ್ ಲೈಟ್ ಸ್ಪಿರಿಚುವಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಧಿಕ ಮಾಸದಲ್ಲಿ ಆಧ್ಯಾತ್ಮಿಕ ಉನ್ನತಿ ಪಡೆಯುವ ವಿಶೇಷ ಸಂಚಿಕೆಗೆ ಸ್ವಾಗತ. ಈ ಅಧಿಕ ಮಾಸವು 2026ರಲ್ಲಿ ಮೇ 17ರಿಂದ ಪ್ರಾರಂಭವಾಗಿ ಜೂನ್ 15ರವರೆಗೆ ಇರುತ್ತದೆ. ಈ ಅವಧಿಯಲ್ಲಿ ನಮ್ಮ ಆಧ್ಯಾತ್ಮಿಕ ಉನ್ನತಿಯನ್ನು ಪಡೆಯುವುದರ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಈಗ ನಾವು ಈ ಅಧಿಕ ಮಾಸದಲ್ಲಿ ಪವಿತ್ರ ಸಮಯದಲ್ಲಿ ಧ್ಯಾನ ಮಾಡುವುದರಿಂದ ಸಿಗುವ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಲಾಭಗಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಆಧ್ಯಾತ್ಮಿಕ ಶಕ್ತಿಯ ವೃದ್ಧಿ. ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಎಂದು ಕರೆಯುವುದರಿಂದ ಈ ಸಮಯದಲ್ಲಿ ಮಾಡುವ ಧ್ಯಾನವು ನೇರವಾಗಿ ಪರಮಾತ್ಮನೊಂದಿಗೆ ಸಂಪರ್ಕ ಸಾಧಿಸಲು ಸಹಾಯ ಮಾಡುತ್ತದೆ. ಸಾಮಾನ್ಯ ದಿನಗಳಲ್ಲಿ ಮಾಡುವ ಧ್ಯಾನಕ್ಕಿಂತ ಈ ಸಮಯದಲ್ಲಿ ಮಾಡುವ ಧ್ಯಾನಕ್ಕೆ 1000 ಪಟ್ಟು ಹೆಚ್ಚಿನ ಫಲ ಸಿಗುತ್ತದೆ. ಇದು ಆತ್ಮಶುದ್ಧಿಗೆ ಪ್ರಶಸ್ತವಾದ ಸಮಯವಾಗಿದೆ. ಬ್ರಹ್ಮಾಂಡದ ಶಕ್ತಿಯ ಸಮತೋಲನ. ವೈಜ್ಞಾನಿಕವಾಗಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಧಿಕ ಮಾಸವು ಸೂರ್ಯ ಮತ್ತು ಚಂದ್ರನ ಚಲನೆಯನ್ನು ಸರಿದೂಗಿಸುವ ಸಮಯವಾಗಿದೆ. ಈ ಸಮಯದಲ್ಲಿ ಪ್ರಕೃತಿಯಲ್ಲಿ ಶಕ್ತಿಯ ಬದಲಾವಣೆಗಳಾಗುತ್ತಿರುತ್ತವೆ. ಧ್ಯಾನ ಮಾಡುವುದರಿಂದ ನಮ್ಮ ದೇಹದೊಳಗಿನ ಪಂಚಭೂತಗಳು ಮತ್ತು ಚಕ್ರಗಳು ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಸಮತೋಲನ ಸಾಧಿಸುತ್ತದೆ. ಇದರಿಂದ ದೇಹದಲ್ಲಿ ಹೊಸ ಚೈತನ್ಯ ಮೂಡುತ್ತದೆ. ಮಾನಸಿಕ ಶಾಂತಿ ಮತ್ತು ಒತ್ತಡದಿಂದ ಮುಕ್ತಿ. ಈ ಸಮಯದಲ್ಲಿ ಭೌತಿಕ ಸುಖಗಳಿಗಿಂತ ಆಧ್ಯಾತ್ಮಿಕತೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗುತ್ತದೆ. ಮನಸ್ಸಿನಲ್ಲಿರುವ ನಕಾರಾತ್ಮಕ ಆಲೋಚನೆಗಳು, ಆತಂಕ ಮತ್ತು ಒತ್ತಡವನ್ನು ಹೊರಹಾಕಲು ಇದು ಸುಸಮಯವಾಗಿದೆ. ಈ ಸಮಯದಲ್ಲಿ ಮೌನವಾಗಿ ಧ್ಯಾನ ಮಾಡುವುದರಿಂದ ಮನಸ್ಸು ಶೂನ್ಯ ಸ್ಥಿತಿಯನ್ನು ಬೇಗನೆ ತಲುಪುತ್ತದೆ. ಸಂಕಲ್ಪ ಸಿದ್ಧಿ. ಅಧಿಕ ಮಾಸವು ಕಠಿಣ ವ್ರತಗಳಿಗೆ ಹೆಸರುವಾಸಿಯಾಗಿದೆ. ಈ ಸಮಯದಲ್ಲಿ ಯಾವುದಾದರೂ ಒಳ್ಳೆಯ ಉದ್ದೇಶಕ್ಕಾಗಿ, ಅಂದರೆ ಏಕಾಗ್ರತೆ ಹೆಚ್ಚಿಸಿಕೊಳ್ಳಲು ಅಥವಾ ಕೆಟ್ಟ ಅಭ್ಯಾಸ ಬಿಡಲು ಸಂಕಲ್ಪ ಮಾಡಿ ಧ್ಯಾನ ಮಾಡಿದರೆ ಆ ಗುರಿಯನ್ನು ತಲುಪಲು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಧ್ಯಾನ ಮಾಡುವ ವಿಧಾನ. ಬ್ರಾಹ್ಮಿ ಮುಹೂರ್ತ. ಸೂರ್ಯೋದಯಕ್ಕೆ ಮುನ್ನ ಧ್ಯಾನ ಮಾಡುವುದು ಈ ಅಧಿಕ ಮಾಸದಲ್ಲಿ ಅತ್ಯಂತ ಶ್ರೇಷ್ಠವಾಗಿದೆ. ಮಂತ್ರ ಸಾಧನೆ. ಕೇವಲ ಸುಮ್ಮನೆ ಕುಳಿತುಕೊಳ್ಳುವ ಬದಲು ಓಂಕಾರ ಅಥವಾ ವಿಷ್ಣು ಸಹಸ್ರನಾಮದ ಸಣ್ಣ ಮಂತ್ರಗಳನ್ನು ಮನಸ್ಸಿನಲ್ಲಿ ಜಪಿಸುತ್ತಾ ಧ್ಯಾನ ಮಾಡುವುದು ಹೆಚ್ಚು ಪರಿಣಾಮಕಾರಿಯಾಗಿದೆ. ದೀಪದ ಮುಂದೆ ಧ್ಯಾನ. ಒಂದು ತುಪ್ಪದ ದೀಪವನ್ನು ಹಚ್ಚಿ ಅದರ ಜ್ಯೋತಿಯನ್ನು ನೋಡುತ್ತಾ, ಅಂದರೆ ತ್ರಾಟಕ ಧ್ಯಾನ ಮಾಡುವುದರಿಂದ ಏಕಾಗ್ರತೆ ಹೆಚ್ಚುತ್ತದೆ. ಅಧಿಕ ಮಾಸದ ಧ್ಯಾನವು ದೇಹ, ಮನಸ್ಸು ಮತ್ತು ಆತ್ಮದ ನಡುವೆ ಒಂದು ಸೇತುವೆಯಂತೆ ಕೆಲಸ ಮಾಡುತ್ತದೆ. ಬಾಹ್ಯ ಪ್ರಪಂಚದ ಗದ್ದಲದಿಂದ ದೂರವಾಗಿ ನಿಮ್ಮ ಒಳಗಿನ ಪ್ರಪಂಚವನ್ನು ಅರಿಯಲು ಈ ಅಧಿಕ ಮಾಸಕ್ಕಿಂತ ಉತ್ತಮ ಸಮಯವಿಲ್ಲ ಸ್ನೇಹಿತರೆ. ಅಧಿಕ ಮಾಸವನ್ನು ಮಲಮಾಸ ಎಂದಲೂ ಕರೆಯುತ್ತಾರೆ. ಇದು ಲೌಕಿಕ ಕಾರ್ಯಗಳಿಗಿಂತ, ಅಂದರೆ ಮದುವೆ, ಗೃಹ ಪ್ರವೇಶ ಇತ್ಯಾದಿ ಕಾರ್ಯಗಳಿಗಿಂತ ಆಧ್ಯಾತ್ಮಿಕ ಕಾರ್ಯಗಳಿಗೆ ಮೀಸಲಾದ ಕಾಲವಾಗಿದೆ. ಶಕ್ತಿ ಸಂಚಲನ. ಈ ಸಮಯದಲ್ಲಿ ಮಾಡುವ ಜಪ, ತಪ ಮತ್ತು ಧ್ಯಾನಗಳು ಸಾಮಾನ್ಯ ದಿನಗಳಿಗಿಂತ ಹೆಚ್ಚು ಫಲ ನೀಡುತ್ತವೆ. ಮಾನಸಿಕ ಶುದ್ಧಿ. ಆಧ್ಯಾತ್ಮಿಕ ಶಿಸ್ತನ್ನು ರೂಢಿಸಿಕೊಳ್ಳಲು ಇದು ಸರಿಯಾದ ಸಮಯ. ದಿನಕ್ಕೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಶಾಂತವಾಗಿ ಕುಳಿತು ಉಸಿರಾಟದ ಮೇಲೆ ಗಮನ ಹರಿಸುವ ಧ್ಯಾನ ಮಾಡುವುದು ಉತ್ತಮವಾಗಿದೆ. ಮೌನ ವ್ರತ. ಅಂತರಂಗದ ಬೆಳವಣಿಗೆಗಾಗಿ ದಿನದ ಕೆಲವು ಗಂಟೆಗಳ ಕಾಲ ಮೌನವಾಗಿರುವುದು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸ್ನೇಹಿತರೆ. ಇಲ್ಲಿಗೆ ವಿಡಿಯೋ ಮುಗಿಸೋಣ ಸ್ನೇಹಿತರೆ. ಈ ಅಧಿಕ ಮಾಸ 1 ತಿಂಗಳ ಕಾಲ ನಿಮ್ಮ ಆಧ್ಯಾತ್ಮಿಕ ಉನ್ನತಿ ಸಾಧಿಸಲು ಉಪಯೋಗಿಸಿಕೊಳ್ಳಿ. ಹಾಗೆಯೇ ನಿಮ್ಮ ಕರ್ಮಗಳನ್ನು ಕಳೆದುಕೊಳ್ಳಲು ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನವನ್ನು ಅತ್ಯವಶ್ಯವಾಗಿ ಮಾಡಿ ಸ್ನೇಹಿತರೆ. ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗುತ್ತೇನೆ ಸ್ನೇಹಿತರೆ. ಈ ಮಾಹಿತಿ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಓಂ ಶಾಂತಿ.
ಓಂ ಶಾಂತಿ. ಓಂ ಶಾಂತಿ.